ಅವರ ಕಾಟ ನನಗೆ ಅತಿಯಾಯಿತು. ಮುಚ್ಚ ಬಾಯ್, ನಿನ್ನನ್ನು ಓದಿಸಿ ಇದ್ದವನ್ನನ್ನಾಗಿ ಮಾಡಿದ್ದಕ್ಕೆ ಎಂಟರ ಮಕ್ಕಳ ಜೊತೆಯಲ್ಲಿ ಸುಖವಾಗಿರಲೆಂದು ಅಲ್ಲ, ಮನೆತನದ ಕಷ್ಟ ಸುಖಗಳನ್ನು ನಿಭಾಯಿಸಿಕೊಂಡು ಹೋಗಲೆಂದು. ನಿನ್ನ ಸುಖಕ್ಕಾಗಿ ತನ್ನ ಸುಖವನ್ನೇ ತ್ಯಾಗ ಮಾಡಿದನಲ್ಲ ಆ ನಿನ್ನಣ್ಣ ರಾಘವ, ಅವನೇ ರಾಮಣ್ಣನಿಗೆ ಹುಟ್ಟಿರುವನೆಂದು ತಿಳಿದ್ರೆ ಇಂದು ಆ ಒಕ್ಕಲಿಗೆ ಇಲ್ಲದಿದ್ದರೆ ನೀನು ಎಂಟರ ಮಕ್ಕಳ ಜೊತೆಯಲ್ಲಿ ಸುಖವಾಗಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ನಿನಗೆ ಹುಟ್ಟಿರುವುದು ನಾನು ನಿಜ, ಆದರೆ ನಿನ್ನ ಆಸ್ತಿಯಲ್ಲಿ ನನಗೂ ಭಾಗ ಇದಲ್ಲವೇ? ನನ್ನ ಭಾಗದಿಂದ ಬಂದಂತ ಹಣದಿಂದ ನಾನು ವಿದ್ಯಾಭ್ಯಾಸ ಮಾಡಿದ್ದೇನೆ. ಅದಲ್ಲದೆ ನನ್ನ ಹೆಂಡತಿ ಮಕ್ಕಳು ತಿನ್ನು ಕುಂದಿರೋದಕ್ಕೆ ಏನಾದರೂ ಸಾಲವಾಗಿದ್ದೇನಪ್ಪ? ಹೊಲದಲ್ಲೇನ ತನ್ನಷ್ಟಕ್ಕೆ ತಾನು ಬೆಳೆದು ಬರೋದಿಲ್ಲ, ಅದರ ಸರಿಯಾಗಿ ಆಹಾರವನ್ನು ಹಾಕಿದರೆ ಹೊಲದಲ್ಲಿ ಬೆಳೆ ಬರುತ್ತೆ, ನಮ್ಮ ಕೈಯಲ್ಲಿ ಹಣ ಸಿಗುತ್ತೆ. ತನ್ನ ಒಂದೊಂದು ಬೆವರಣಿ ಒಂದೊಂದೇ ಗಿಡಕ್ಕೆ ಬಸಿದು ಹಣ ಕಳಿಸಲಿಲ್ಲವೇ? ತಿಳಿಯಲಾರದೆ ಮೂಢನಂತೆ ಮಾತನಾಡಬೇಡ ರಘು. ಮೊದಲು ಸಾಲ ಕಟ್ಟಿ ಮನೆತನದ ಗೌರವವನ್ನು ಕಾಪಾಡಪ್ಪ. ಹೌದು ರಘು, ನಾವು ಮಕ್ಕಳಾಗಿ ಹುಟ್ಟಿದ ಮೇಲೆ ತಂದೆಯರು ಮಾಡಿದ ಸಾಲ ತೀರಿಸ್ಬೇಕಪ್ಪ. ಎಲ್ಲ ನಾವು ಮನೆತನದ ಗೌರವ ಕಾಪಾಡಿಕೊಂಡು ಹೋಗ್ಬೇಕಪ್ಪ ರಘು. ಯಾರ ಮನೆಗೆ ಹಾಳಾದರೆ ನನಗೇನು ಕಲಿಯಲ್ಲ. ಇವರು ಮಾಡಿದ ಆಸ್ತಿ ಏನಲ್ಲ, ಅದು ನನ್ನ ತಾತ ಮಾಡಿದ ಆಸ್ತಿ. ಇವರಿಗೇನು ಚಿಂತೆ? ರಘು, ಸರ್ಕಾರಿ ನೌಕರಿ ಎಂದು ಜಂಬದಿಂದ ಮಾತನಾಡಬೇಡ. ಹಂಗಾಮಿ ಬಂದ ಹಣದಿಂದ ಅದು ಎಷ್ಟು ದಿನ ಅಂತ ಸುಖವಾಗಿರುತ್ತೀಯೋ, ಹೊರ ಇದ್ದರೆ ದುಡಿದು ತಿನ್ನಬಹುದು. ರೀ ಬನ್ರಿ ಹೋಗೋಣ. ಚಿಂತಿಸ್ಬೇಡಪ್ಪ.